ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋರು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಗೆಳೆಯರೆ. ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ವೀರೇಶ್ ಅಣ್ಣ ಹಾಸ್ಪಿಟಲ್ ನಲ್ಲಿ ಸಾವು ಮತ್ತು ಬದುಕಿನ ನಡುವೆ ಹೋರಾಡುತ್ತಿದ್ದಾಗ ಅವನನ್ನು ಉಳಿಸಕ್ಕೋಸ್ಕರ ಅವನ ತಾಯಿ ಎಂತ ಒಂದು ಪರಿಸ್ಥಿತಿಯನ್ನು ಎದುರಿಸಿದಾರಂತ ನಾನು ಕಣ್ಣಿಂದ ನೋಡಿದ್ದೀನಿ ಗೆಳೆಯರೆ. ಅದು ಏನಂದ್ರೆ, ವೀರೇಶ್ ಅಣ್ಣ ಹಾಸ್ಪಿಟಲ್ ನಲ್ಲಿ ಇದ್ದಾಗ ಅವರ ಹತ್ತಿರ ಹಣ ಕಟ್ಟಲಾರದಂತ ಸಮಯದಲ್ಲಿ ವೀರೇಶ್ ಅಣ್ಣನ ಟ್ರೀಟ್ಮೆಂಟ್ ನಿಲ್ಲಿಸಿದ್ರು. ಆವಾಗ ಅಲ್ಲಿರೋ ಡಾಕ್ಟರ್ಗಳು ನನ್ನನ್ನು ಮತ್ತು ಅಮ್ಮನನ್ನು ಅವರ ಒಂದು ಆಫೀಸ್ ನಲ್ಲಿ ಕರೆದು ಏನ್ ಹೇಳಿದ್ರು ಅಂತಂದ್ರೆ, ನೀವು 2 ದಿವಸದಲ್ಲಿ ಹಣವನ್ನು ಕಟ್ಟಿದ್ರೆ ನಿನ್ನ ಮಗನ ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ, ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಮಾಡಲ್ಲ ಅಂತ ಹೇಳಿದ್ರು ಗೆಳೆಯರೆ. ಅವರ ತಾಯಿ ಹತ್ರ ಆ ಒಂದು ಸಮಯದಲ್ಲಿ ಹಣವಿರ್ಲಿಲ್ಲ. ತಾಯಿಯ ಡಾಕ್ಟರ್ಗೆ ಏನ್ ಹೇಳಿದ್ರು ಅಂತಂದ್ರೆ, ನನ್ನ ಮಗನ ಜೀವ ಹೇಗಾದ್ರೂ ಮಾಡಿ ಉಳಿಸಿ, ಅವನ ಜೀವಕ್ಕೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಲ್ದಂಗೆ ನೋಡಿಕೊಳ್ಳಿ ಅಂತ. ಅವಾಗ ಅವ್ರ ಏನಂದ್ರ ಅಂತಂದ್ರೆ ಗೆಳೆಯರೆ, ಹಣ ಕಟ್ಟಿದ್ರೇನೆ ನಿನ್ ಮಗನ ಟ್ರೀಟ್ಮೆಂಟ್ ಅನ್ನ ಮಾಡ್ತೀನಿ, ಇಲ್ಲ ಅಂದ್ರೆ ನಿನ್ನ ಮಗ ಸತ್ರು ಕೂಡ ಹಣ ಕಟ್ಟೋವರೆಗೂ ಅವನ ಬಾಡಿ ಕೂಡ ನಿಮ್ಗೆ ಕೊಡಲ್ಲ ಅಂತ ಅಂದ್ಬಿಟ್ರು ಗೆಳೆಯರೆ. ಆ ಒಂದು ಸಮಯದಲ್ಲಿ ಅವರ ತಾಯಿ ಅಳುಕುತ್ತಾ ಅವರ ಊರಿಗೆ ಬಂದು ಅವರ ಕಾಲ್ ಬಿದ್ದು ಹಣವನ್ನು ಜಮಾಯಿಸಿಕೊಂಡು ಮತ್ತೆ 2 ದಿವಸದಲ್ಲಿ ಹಾಸ್ಪಿಟಲ್ ಬಂದು ಹಣವನ್ನು ಕಟ್ಟಿದಾಗ್ಲೇ ಅವರ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ರು ಗೆಳೆಯರೆ. ಇಂತ ಒಂದು ಮಾನವೀಯತೆ ಇಲ್ಲದ ಜನರ ನಡುವೆ ನಾವು ಬದುಕ್ತಿದೆ ಅಂತಂದ್ರೆ ಬಹಳಷ್ಟು ಬೇಜಾರಾಗ್ತಿದೆ. ಇವತ್ತಿನ ದಿನ ಅವರ ತಾಯಿಗೆ ಮಗನ್ ಬಿಟ್ಟು ಜೀವನದಲ್ಲಿ ಕಳ್ಕೊಳ್ಳೋದಕ್ಕೆ ಇನ್ನೇನು ಉಳಿದಿಲ್ಲ ಗೆಳೆಯರೆ. ಅವರ ಮುಂದಿನ ಒಂದು ಜೀವನಕ್ಕೆ ಬೆಂಬಲ ನೀಡಿ ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೋತೀನಿ. ಎಷ್ಟು ಬೇಗ ಅವರಿಗೆ ಬೆಂಬಲವನ್ನು ನೀಡ್ತೀರಿ ಅಷ್ಟೇ ಅವರ ಜೀವನದಲ್ಲಿ ಅವರಿಗೆ ಆಸರೆ ಆಗುತ್ತೆ ಗೆಳೆಯರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ, ಮತ್ತೆ ದಯವಿಟ್ಟು ತಾಯಿನ ಕಷ್ಟವನ್ನು ಅರ್ಥ ಮಾಡ್ಕೊಂಡು ತನ್ನ ಮಗನ ಜೀವನಕ್ಕೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಗೆಳೆಯರೆ.